Hi friends, I am from Samta Ashram School, Umdi, Amar Bagli, the teacher of English. So listen here, noun, we have to understand the noun. A noun is the name of anything. ಅಂದರೆ ಯಾವುದೇ ವಸ್ತುಗಳ ಹೆಸರನ್ನು ನಾವು ನಾಮಪದ ಅಂಥೇಳಿ ಕರಿತೀವಿ. ಅವು ಇಲ್ಲಿ ನೋಡೋಣ. ದಿಸ್ ಈಸ್ ಅ ಬುಕ್, ಪುಸ್ತಕ ಇದು ನಾಮಪದವಾಗಿದೆ. ಹಿ ಈಸ್ ಮೋನ್, ನೇಮ್ ಆಫ್ ದ ಪರ್ಸನ್, ನಾಮಪದವಾಗಿದೆ. ಶಿ ಈಸ್ ಗೋಯಿಂಗ್ ಟು ದೆಹಲಿ, ಪ್ಲೇಸ್, ಅದನ್ನು ನಾಮಪದ ಅಂಥೇಳಿ ಕರಿತೀವಿ. ದ ಡಾಗ್ ವಾಸ್ ಬಾರ್ಕಿಂಗ್, ಪ್ರಾಣಿಯ ಹೆಸರು. ದ ತಾಜ್ ವಾಸ್ ಬ್ಯೂಟಿಫುಲ್, ತಾಜ್ ಮಹಲದ ಹೆಸರು. ಇವೆಲ್ಲ ನಾಮಪದ ಅಂಥೇಳಿ ಕರಿತೀವಿ. ಇವುಗಳಲ್ಲಿ ವಿವಿಧವಾದ ಪ್ರಕಾರಗಳಿವೆ. ನೇಮ್ ಆಫ್ ದ ಪರ್ಸನ್ ಅಂದರೆ ವ್ಯಕ್ತಿಗಳ ಹೆಸರು. ಈಗ ನೋಡ್ಬೋದು ನಾವು ರಾಜು ಆಗಲಿ, ರವಿ, ಎಕ್ಸಾಂಪಲ್ಸ್ಗಳನ್ನಾಗಿ ನೋಡ್ಬೋದು. ಅಂಕಿತಾ, ಅಶ್ವಿನಿ, ಇವು ಇಟ್ಟ ಹೆಸರುಗಳೆಲ್ಲ ನಾವು ನಾಮಪದ ಅಂಥೇಳಿ ಕರಿತೀವಿ. ನೇಮ್ ಆಫ್ ದ ಪ್ಲೇಸ್ ಅಂದ್ರೆ ಪ್ರದೇಶಗಳ ಹೆಸರು. ಈಗ ನಮ್ಮೂರು ಉಮ್ದಿ, ಮುಂಬೈ, ಅದೇ ರೀತಿಯಾಗಿ ಜತ್, ಪಂಡರ್ಪುರ್, ಇವೆಲ್ಲ ಒಂದು ಸ್ಥಳಗಳ ಹೆಸರು. ನೇಮ್ ಆಫ್ ದ ಫ್ರೂಟ್ಸ್ ಅಂದರೆ ಹಣ್ಣುಗಳ ಹೆಸರು. ಆ್ಯಪಲ್ ಆಗಲಿ, ಆ್ಯಪಲ್, ಮ್ಯಾಂಗೋ, ಬನಾನಾಸ್, ಇವು ಫ್ರೂಟ್ಸ್ಗಳ ಹೆಸರನ್ನು ನಾವು ನಾಮಪದ ಅಂಥೇಳಿ ಕರಿತೀವಿ. ಗ್ರೇಪ್ಸ್, ನೋಡಿ ಮಕ್ಕಳೇ, ನೇಮ್ ಆಫ್ ದ ವೆಜಿಟೇಬಲ್ಸ್ ಅಂದರೆ ಇಲ್ಲಿ ತರಕಾರಿಗಳು, ಪೊಟ್ಯಾಟೋಸ್ ಆಗಲಿ, ಆಮೇಲೆ ಇದರಲ್ಲಿ ಇರ್ತಕ್ಕಂತಹ ಟೊಮ್ಯಾಟೋಸ್ ಆಗಲಿ, ಬ್ರಿಂಜಾಲ್ ಆಗಲಿ, ಅದೇ ರೀತಿಯಾಗಿ ಆನಿಯನ್ಸು, ಯಾವುದೇ ಥರನಾಗಿರ್ತಕ್ಕಂತಹ ಎಲ್ಲ ತರಕಾರಿಗಳ ಹೆಸರುಗಳನ್ನು ನಾವು ನೌನ್ ಅಂತ ಕರಿಬೋದು. ಇವುಗಳನ್ನು ನಾಮಪದ ಅಂಥೇಳಿ ಕರಿತೀವಿ. ಇಲ್ಲಿ ನೋಡ್ಬೋದು ಬ್ರಿಂಜಾಲ್. ದ ನೇಮ್ ಆಫ್ ದ ಆ್ಯನಿಮಲ್ಸ್, ಪ್ರಾಣಿಗಳ ಹೆಸರುಗಳನ್ನು ನಾವು ನಾಮಪದ ಅಂಥೇಳಿ ಕರಿತೀವಿ. ಕೌ, ಆಕಳು. ಗೋಟ್, ಆಡು. ಹಾರ್ಸ್, ಕುದುರೆ. ಎಲ್ಲ ಪ್ರಾಣಿಗಳ ಹೆಸರುಗಳನ್ನು ನಾವು ಹೇಳ್ಬೋದು. ಕ್ಯಾಟ್, ಬೆಕ್ಕು. ನೇಮ್ ಆಫ್ ದ ಬರ್ಡ್ಸ್, ಪಕ್ಷಿಗಳ ಹೆಸರುಗಳನ್ನು ನಾವು ನಾಮಪದ ಅಂಥೇಳಿ ಕರಿತೀವಿ. ಇದರೊಳಗೆ ಕ್ರಾವ್, ಕಾಗೆ, ಹೆನ್, ಕೋಳಿ, ಸ್ಪ್ಯಾರೋ, ಗುಬ್ಬಿಗಳು, ಪೀಕಾಕ್, ನವಿಲು, ಈ ಥರನಾಗಿರ್ತಕ್ಕಂತಹ ಎಲ್ಲ ಪಕ್ಷಿಗಳು. ನೇಮ್ ಆಫ್ ದ ರಿಲೇಷನ್ಸ್, ಸಂಬಂಧಗಳು ಅಂತಂದ್ರೆ ಫಾದರ್, ಮದರ್, ಸಿಸ್ಟರ್, ಸನ್ ಅಂದರೆ ಮಗ. ಇವುಗಳನ್ನು ಸಹಿತ ನಾವು ನಾಮಪದ ಅಂತ ಕರಿತೀವಿ. ಅದೇ ರೀತಿಯಾಗಿ ನೇಮ್ ಆಫ್ ದ ಆರ್ನಮೆಂಟ್ಸ್ ಅಂದರೆ ಅಲಂಕಾರಿಕ ವಸ್ತುಗಳು. ರಿಂಗ್ ಅಂದರೆ ಉಂಗುರ. ನೆಕ್ಲೆಸ್ ಅಂದರೆ ಕೊರಳಲ್ಲಿ ಹಾಕ್ಕೊಳ್ತಕ್ಕಂಥ ನೆಕ್ಲೆಸ. ಬೆಂಗಲ್ಸ್, ಬಳೆಗಳು. ಹಾಗೂ ನೋಡ್ಬೋದು ಆ್ಯಂಕ್ಲೇಟ್ಸ್ ಅಂದರೆ ಕೈ ಕಟ್ಟೋ. ಧನ್ಯವಾದಗಳು ವಿದ್ಯಾರ್ಥಿಗಳೇ, ಮಿತ್ರರೇ. ನನ್ನ ಈ ವಿಡಿಯೋನ ನೋಡೋದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.